ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಇವತ್ತು ನಾವು ನಿಮಗೆ ವಿಶೇಷವಾದ ಅಪರೂಪವಾದ ವೇದವ್ಯಾಸ ದೇವರ ದೇವಸ್ಥಾನಕ್ಕೆ ಕೊಂಡೊಯ್ಯುತ್ತಿದ್ದೇವೆ. ಇದು ಹರಿದ್ವಾರದಲ್ಲಿದೆ, ಅಂದರೆ ಉತ್ತರಾಖಂಡನ ಹರಿದ್ವಾರದಲ್ಲಿದೆ. ವೇದವ್ಯಾಸರು ಎಲ್ಲ ಗುರುಗಳು. ಮಹಾಭಾರತದ ರಚನಾಕಾರರು ಬೇರೆ. 4 ವೇದಗಳನ್ನು ವಿಂಗಡಿಸುತ್ತಾರೆ. ವ್ಯಾಸರು ಪರಾಶರ ಮತ್ತು ಸತ್ಯವತಿಯರ ಪುತ್ರ. ಇವರಿಗೆ ಶ್ರೀಕೃಷ್ಣ ದ್ವೈಪಾಯನರೆಂದೂ ಕರೆಯುತ್ತಾರೆ. ಈ ದೇವಸ್ಥಾನದ ವಾತಾವರಣವನ್ನು ನೀವು ನೋಡಿದರೆ ಇಲ್ಲಿ ಒಂದು ತಪೋಭೂಮಿ, ದೇವಭೂಮಿ ಮಾತ್ರವಲ್ಲ, ಯೋಗ, ಧ್ಯಾನ ಮತ್ತು ತಪಸ್ಸಿಗೆ ತುಂಬಾ ಅನುಕೂಲಕರವಾದಂತಹ ಒಂದು ಜಾಗ. ನೀವು ನೋಡ್ತಾ ಇರ್ಬೋದು, ಇಲ್ಲಿರುವ ಒಂದೊಂದು ಗುಡಿಗಳು ಒಂದೊಂದು ತೋಟದ ನಡುವೆ ನಿಮಗೆ ಕಾಣಿಸ್ತಾ ಇದೆ. ಯಥೇಚ್ಛವಾಗಿ ಹೂಗಳು ಇಲ್ಲಿ ಬಿಡ್ತಾ ಇದ್ದಾವೆ. ತುಳಸಿ ವನ ಇದೆ. ಅದೇ ರೀತಿ ನೋಡಿ, ಈ ದೇವಸ್ಥಾನ ಇದು ಈಶ್ವರನ ದೇವಸ್ಥಾನ, ಶಂಭುವಿನ ನೆಲೆ. ಇದರ ಸುತ್ತಮುತ್ತಲೂ ಇಲ್ಲಿ ನೀವು ಬೇಕಾದಷ್ಟು ಗಿಡಮರಗಳನ್ನು ಕಾಣಬಹುದು. ಅದೇ ರೀತಿ ಹಕ್ಕಿಗಳ ಚಿಲಿಪಿಲಿ ಇಡೀ ದಿನ ಕೇಳಿಸುತ್ತೆ. ಬೆಳಿಗ್ಗೆ ನೀವು 4 ಗಂಟೆಗೆ ಎದ್ದ ನಂತರ ಸಾಯಂಕಾಲದವರೆಗೂ ಪ್ರತಿ ಹಕ್ಕಿಗಳು ಗೂಡು ಸೇರುವಲ್ಲಿವರೆಗೂ ಕೂಡ ಹಕ್ಕಿಗಳ ಚಿಲಿಪಿಲಿಯಿಂದ ಕೂಡುತ್ತೆ. ನಾವು ತೋಟದ ಸುತ್ತಲೂ ಹೋದಾಗ ರಮಣೀಯವಾದ ಒಂದು ಜಾಗ, ಅಲ್ಲಿರುವ ಒಂದು ಪುಟ್ಟ ದೇವಸ್ಥಾನ, ಅಲ್ಲಿ ಆ ಅಭಿಷೇಕ, ಪೂಜೆ, ಇಂತಹ ವಿಶೇಷ ಒಂದು ಸಂದರ್ಭದಲ್ಲಿ ಕೂಡ ಎಲ್ಲ ಹಕ್ಕಿಪಕ್ಕಿಗಳು ಅಲ್ಲಿ ಗಾನ ಮಾಡ್ತಾ ಇರ್ತವೆ. ಅಂದರೆ ನಮಗೆ, ಓ ಭಗವಂತ, ಯಾವ ರೀತಿಯ ಸೃಷ್ಟಿಯನ್ನು ಇಲ್ಲಿ ನೀನು ನಿರ್ಮಾಣ ಮಾಡಿದ್ದೀಯಾ, ನಾವು ಎಷ್ಟು ದೂರದಿಂದ ಬಂದಿದ್ದೀವಿ, ಇಲ್ಲಿ ಹರಿದ್ವಾರವೆನ್ನುವಂತಹ ಒಂದು ಜಾಗ ಸ್ವರ್ಗಕ್ಕೆ ಸಮನಾಗಿದೆ ಅಂತೇಳಿ ನಮಗೆ ಅಲ್ಲಿ ಭಾಸವಾಗುತ್ತೆ. ಅದೇ ರೀತಿ ಈ ಭೂಮಿಯಲ್ಲಿ ಸುಮಾರು ಒಂದು 20 ಸ್ವಾಮೀಜಿಗಳು ನೆಲೆಸಿ, ಅವರು ನಂತರ ಇವಾಗ 21ನೇ ಸ್ವಾಮೀಜಿಗಳು ಶ್ರೀ ಸಂಯಮೀಂದ್ರ ಸ್ವಾಮೀಜಿಗಳು ಕೂಡ ಈಗ ಈ ಪುಣ್ಯ ಭೂಮಿಯಲ್ಲಿದ್ದಾರೆ. ಅದೇ ರೀತಿ ದೇವಳದ ಸುತ್ತಮುತ್ತಲೂ ಅನೇಕ ದೇವಸ್ಥಾನಗಳಿದ್ದಾವೆ. ಆದರೆ ಈ ದೇವಸ್ಥಾನ ತುಂಬಾ ಪ್ರಾಮುಖ್ಯತೆ ಪಡೆದಿದೆ. ಯಾತಕ್ಕಂದರೆ ಭಕ್ತಿ ಸಿಂಚನವಾಗುತ್ತೆ, ಭಕ್ತಿಯ ಮಹಾಪೂರ. ವೇದವ್ಯಾಸ ಭಗವಾನರು, ವೇದವ್ಯಾಸ ದೇವರು ಇಲ್ಲಿ ನೆಲೆ ನಿಂತಿರೋ ಜಾಗ ಮಾತ್ರವಲ್ಲದೆ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ಸಮಾಧಿ ಮಂದಿರವಿದೆ. ಸಮಾಧಿ ಮಂದಿರದೊಳಗಡೆ ಸಂಜೀವಿನಿ ಪರ್ವತವನ್ನು ಎತ್ತಿದ ಶೈಲಿಯಲ್ಲಿ ಒಂದು ಆಂಜನೇಯ ವಿಗ್ರಹವಿದೆ. ಬಹಳ ಸುಂದರ ರೂಪನಾಗಿ ಇಲ್ಲಿ ಕಾಣಿಸ್ತಾನೆ. ಹೀಗೆ ಅಲ್ಲಿಯ ದೇವಸ್ಥಾನದ ಒಳಗಡೆ ವೇದವ್ಯಾಸರ ಜೊತೆ ಒಂದು 4 ವೇದಗಳನ್ನು ರಚಿಸಿದವರಂತಹ ಒಂದು ರಚನಾಕಾರರನ್ನು ಕೂಡ, 4 ವೇದಗಳ ಒಂದೊಂದು ರಚನಾಕಾರರದ್ದು ಕೂಡ ವಿಗ್ರಹವನ್ನು ನಾವು ಕಾಣ್ಬೋದು. ಆದರೆ ನಾವು ಇಲ್ಲಿ ಚಿತ್ರೀಕರಣ ಮಾಡೋ ಸಂದರ್ಭದಲ್ಲಿ ಅದರ ಹಿಂಭಾಗದಿಂದ ತೆಗೆದಿದ್ದೀನಿ. ಯಾಕಂತೇಳಿದರೆ ಮುಂದಕ್ಕೆ ಹೋಗಿ ತೆಗೊಳ್ಳುವಂಥ ಅವಕಾಶ ಇಲ್ಲ. ಅಂದರೆ ದೇವಸ್ಥಾನದ ಒಳಗಡೆ ವೇದವ್ಯಾಸರ ಮಂದಿರವನ್ನು ಪ್ರವೇಶಿಸಿದಂತೆ ಅದರ ಪಕ್ಕದಲ್ಲಿ ಹೋಗಿ ತೆಗಿಬೇಕಾಗುತ್ತೆ. ಅಂತಹದ್ದೆಲ್ಲ ಯಾವ ಅನುಕೂಲತೆಗಳು ಅಲ್ಲಿಲ್ಲ. ಹಿಂದಿನಿಂದ ನಾನು ತೆಗೆದಿದ್ದೀನಿ. 4 ವೇದ ಕರ್ತೃಗಳದ್ದು ಮೂರ್ತಿ ಅಲ್ಲಿ ಇದೆ ಹಾಗೂ ಅನುಗ್ರಹಿಸ್ತಾ ಇದ್ದಾರೆ. ಈಗ ಶ್ರೀ ವೇದವ್ಯಾಸರ ದರ್ಶನ ನೀವು ಪಡಿತಾ ಇದ್ದೀರಿ. ವ್ಯಾಸದೇವರು ಹೇಳದೇ ಇರುವಂಥದ್ದು ಏನೂ ಇಲ್ಲ. ಜ್ಞಾನದಲ್ಲಿ ಅತೀ ಹೆಚ್ಚಿನ ಜ್ಞಾನವನ್ನು ಕೊಟ್ಟಂತಹ ಒಂದು ದೇವರು ವೇದವ್ಯಾಸರು. ವೇದವ್ಯಾಸರಿಗೆ ಗೊತ್ತಿಲ್ಲದೆ ಇರುವಂಥ ವಿಚಾರ ಯಾವುದೇ ಇಲ್ಲ. ಅದಕ್ಕೆ ಪುರಾಣದಲ್ಲಿ ಕೂಡ ಹೇಳ್ತಾರೆ, ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಅಂತೇಳಿ. ಈ ಸೃಷ್ಟಿಯ ಕೆಳಗಡೆ, ಈ ಸೂರ್ಯನ ಕೆಳಗಡೆ ವ್ಯಾಸರು ಮುಟ್ಟದೇ ಇರುವಂಥ ವಿಚಾರಗಳು ಅಂತ ಹೇಳಿದರೆ ಜ್ಞಾನದ ಬೆಳಕು. ಜ್ಞಾನವನ್ನು ಎಲ್ಲ ರೀತಿಯಲ್ಲೂ ಅದನ್ನು ಹೇಳಿಕೊಟ್ಟವರು ಪ್ರಪಂಚಕ್ಕೆ. ಸೊ ಹಾಗೆ ಅವರು ಮುಟ್ಟದೇ ಇರುವಂತಹ ಯಾವ ಕೃತಿ, ಯಾವ ಏನೋ ಪುಸ್ತಕಗಳು ಅಂತೇಳಿ ಜಗತ್ತಲ್ಲಿಲ್ಲ. ಇರುವಂಥದ್ದನ್ನೆಲ್ಲ ಯಾವ ಗುರುಗಳಿಗೆ ಅವರು ತಿಳಿ ಹೇಳಿದಾರ ಅದೇನೇ ವ್ಯಾಸರಿಂದ ರಚಿತವಾಗಿರೋದು. ಆದ ಕಾರಣ ವ್ಯಾಸರದ್ದು ಬೃಹದಾಕಾರವಾದ, ಅಂದರೆ ಬೃಹತ್ ಮಟ್ಟದ ಜ್ಞಾನಿಯಾಗಿದ್ದ ವ್ಯಾಸರು ಪ್ರತಿಯೊಂದು ಗುರುಗಳಿಗೂ ಕೂಡ ಜ್ಞಾನದ ಒಂದು ಪ್ರವಾಹನೆ ಹರಿಸಿದ್ದಾರೆ. ಶ್ರೀ ವ್ಯಾಸ ಮಹರ್ಷಿಗೆ ವಂದನೆಯನ್ನು ಹೇಳೋಣ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ
ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಈ ರೀತಿ ವ್ಯಾಸ ಮಹರ್ಷಿಗೆ ವಂದಿಸಿ ನಾವು ಇಲ್ಲಿ ಪ್ರದಕ್ಷಿಣೆ ಮಾಡಬೇಕು. ಪ್ರದಕ್ಷಿಣೆ ಮಾಡಿದ ನಂತರ ನಮ್ಮ ಮನಸ್ಸಿನಲ್ಲಿರೋದನ್ನು ಏನು ಹೇಳ್ತೀವಿ ಅದನ್ನೆಲ್ಲ ಅನುಗ್ರಹಿಸುವಂತೆ ವ್ಯಾಸ ದೇವರ ಹತ್ರ ನಾವು ಕೇಳಿಕೊಳ್ಳೋಣ. ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಹೆಚ್ಚಿನ ನಿಮಗೆ ಯಾತ್ರೆಯ ಸ್ಥಳಗಳನ್ನು ತಿಳಿಸ್ತೀವಿ ಹಾಗೂ ನಾವು ಹೋಗಿರುವಂತಹ ಇನ್ನೂ ಪುಣ್ಯ ಸ್ಥಳಗಳ ಭೇಟಿಯ ವಿಡಿಯೋವನ್ನು ನಿಮಗೆ ತೋರಿಸ್ತೀವಿ. ಎಲ್ಲ ವಿಡಿಯೋಗಳನ್ನು ನೀವು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈಗ ಇಲ್ಲಿ ನಾವು ನೋಡ್ತಾ ಇರೋದು ಏನಂತೇಳಿದರೆ, ಈಗ ನಾವು ಈ ಪೂಜಾರಿಯವರ ಹತ್ರ ನಾನು ಮಾತಾಡ್ತಾ ಇದ್ದೆ ಈ ಹೂಗಳೆಲ್ಲ ಎಲ್ಲಿಂದ ಅಂಥೇಳಿ. ಇದು ಸಾಕ್ಷಾತ್ ಇದೇ ಜಾಗದ ಇದೇ ತೋಟದಲ್ಲಿ ಆಗುವಂತಹ ಹೂಗಳು. ಇಡೀ ವರ್ಷವಿಡೀ ಈ ಹೂಗಳು ಆಗ್ತಾ ಇಲ್ಲ. ಯಾತಕ್ಕಂತೇಳಿದರೆ ಇದು ತುಂಬ ಚಳಿ ಇರುವ ಪ್ಲೇಸ್ ಆಗಿರುವ ಕಾರಣ ಇಲ್ಲಿ ಸೀಸನಲ್ ಹೂ ಸಿಗುತ್ತೆ. ಇದೆಲ್ಲ ದೇವರಿಗೆ ಅರ್ಪಣೆಯಾಗುತ್ತೆ. ಧನ್ಯವಾದಗಳು. ನಮಸ್ಕಾರ. ಹರೇ ಕೃಷ್ಣ ಹರೇ ಕೃಷ್ಣ.